Hi everyone, welcome to my YouTube channel. In this video, we are going to continue class 10 science. This is set 1. ಈ ಪೇಪರ್ ಮಾಡಿರೋ ಉದ್ದೇಶ ಏನು ಅಂದರೆ ಸೊ ಸ್ಟೇಟ್ ಸಿಲೆಬಸ್ ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ನಲ್ಲಿ ಏನು ಸ್ಟೇಟ್ ಬೋರ್ಡಿಂದು ಎಕ್ಸಾಮಿನೇಷನ್ ಕ್ವಶನ್ಸ್ಗಳಿವೆಯೋ ಮೋಸ್ಟ್ ಆಫ್ ದ ಕ್ವಶನ್ಸ್ ದೇ ಆರ್ ಅಪ್ಲೈಡ್ ಕ್ವಶನ್ಸ್ ಇದೆ. ಯಾವಾಗ ಈ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೋ ಅಂದರೆ ಡೈರೆಕ್ಟ್ ಕ್ವಶನ್ಸು ತುಂಬ ಕಡಿಮೆ ಕೇಳ್ತಾ ಇದ್ದಾರೆ. ಸೊ ದ ಸ್ಟೂಡೆಂಟ್ಸ್ ದೇ ಆರ್ ಫೀಲಿಂಗ್ ವೆರಿ ಡಿಫಿಕಲ್ಟ್ ಇನ್ ಸೈನ್ಸ್. ಆ ಮಕ್ಕಳಿಗೆ ಆನ್ಸರ್ ಗೊತ್ತು, ಬಟ್ ಅದನ್ನು ಕ್ವಶನ್ನ ಟ್ವಿಸ್ಟ್ ಮಾಡಿ ಕೇಳಿದಾಗ ಸೊ ಆನ್ಸರ್ ಗೊತ್ತಿದ್ರೂ ಕೂಡ ಅವ್ರ ಕೈಲಿ ಬರೆಯೋಕ್ಕಾಗ್ತಾ ಇಲ್ಲ. ಸೊ ಇದು ನಾವು ಆ್ಯಸ್ ಎ ಟೀಚರ್ ಆಗಿ ತುಂಬ ಎಲ್ಲ ಟೀಚರ್ಸ್ದು ಇದೆ ಒಂದು ಆಲ್ ದ ಟೀಚರ್ಸ್ ಆರ್ ಫೇಸಿಂಗ್ ದ ಸೇಮ್ ಡಿಫಿಕಲ್ಟಿ. ಸೊ ಅದರಿಂದ ನಾನೀಗ ಏನು ಮಾಡಿದ್ದೀನಿ ಅಂದರೆ ಈ ಸೆಟ್ 1, ಸೆಟ್ 2, ಸೆಟ್ 3 ಈ ಥರ ಕ್ವಶನ್ಸ್ಗಳನ್ನು ಮಾಡ್ತಾ ಹೋಗಿದ್ದೀನಿ. ಇದರಲ್ಲಿ CBSEನಲ್ಲಿ ಕೇಳಿರೋಂತಹ ಕ್ವಶನ್ಸ್ಗಳನ್ನು ಹೇಗೆ ಈಸಿಯಾಗಿ ಅರ್ಥ ಮಾಡಿಕೊಂಡು ಹೇಗೆ ಆನ್ಸರ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋಸ್ಗಳಲ್ಲಿ ಮಾಡ್ತಾ ಹೋಗಿದ್ದೀನಿ. ಸೊ ಈ ಥರ ಸೆಟ್ 1, ಸೆಟ್ 2, ಸೆಟ್ 3, ಸೆಟ್ 4, ಸೆಟ್ 5 ಇದೇ ಥರ ಕ್ವಶನ್ಸ್ಗಳನ್ನು ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಸೆಟ್ 1 ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಇದು ನಾನು ಆದಷ್ಟು ಮಕ್ಕಳಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಈ ಒಂದು ವಿಡಿಯೋ ಮಾಡಿರೋದು. ಸೊ ಲೆಟ್ ಅಸ್ ಸಿ, ಇದನ್ನು ಸ್ಟಡಿ ಮಾಡಾದ್ಮೇಲಾದರೂ ಅಟ್ಲೀಸ್ಟ್ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರಲಿ. ಸೊ ಲೆಟ್ ದೆಮ್ ಫೇಸ್ ದ ಎಕ್ಸಾಮಿನೇಷನ್. ಸೊ ಲೆಟ್ ದೆಮ್ ಫೇಸ್ ದ ಎಕ್ಸಾಮಿನೇಷನ್ ವಿತ್ ಕಾನ್ಫಿಡೆನ್ಸ್. ಸೊ ಯಾಕೆಂದರೆ ಮುಂದೆ PU ತೊಗೋಬೇಕಾದ್ರೆ ಸೊ ಸೈನ್ಸ್ ತೊಗೊಳೋದಕ್ಕೆ ಮಕ್ಕಳು ತುಂಬ ಹಿಂದೇಟ್ ಆಗ್ತಾ ಇದ್ದಾರೆ. ಯಾಕೆಂದರೆ 10th ಈಗಿರುತ್ತೆ ಸೈನ್ಸು, ಇನ್ನು PUನಲ್ಲಿ ಹೇಗಿರುತ್ತೋ ಅನ್ನೋದೊಂದು ಆಲ್ರೆಡಿ ಅವ್ರ ಮನಸ್ಸಲ್ಲಿ ಅದು ಕೂತ್ಬಿಟ್ಟಿರುತ್ತೆ. ಸೊ ಅದನ್ನು ನಾವೆಲ್ಲ ಟೀಚರ್ ಆಗಿ ಸೊ ಆ್ಯಸ್ ಎ ಟೀಚರ್ ಆಗಿ ನಾನು ಅದನ್ನು ಅಟ್ಲೀಸ್ಟ್ ಮಕ್ಳಿಗೊಂದು ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಇದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಇದೇ ಥರ ನಾನು ಮಾಡಿರೋದು. ಸೊ ಅವರಿಗೆ ಫಸ್ಟೇ ಪೇಪರ್ ಕೊಟ್ಟು ಆ ಪೇಪರ್ನ ಅವರು ನೋಟ್ಸು ಟೆಕ್ಸ್ಟ್ ಬುಕ್ ಹುಡುಕಿ ಆನ್ಸರ್ ಮಾಡಬೇಕು. ಒಂದು ಪಕ್ಷ ಗೊತ್ತಾಗಲಿಲ್ಲ ಅಂದರೆ ನಾನು ಅವ್ರಿಗೆ ಯಾರಿಗೆ ಗೊತ್ತಾಗ್ತಾ ಇಲ್ಲ, ಯಾವ ಕ್ವಶನ್ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಅವರು ನನ್ನ ಹತ್ರ ಶೇರ್ ಮಾಡ್ಕೊತಾರೆ. ನಾನು ಅವಾಗ ಅವರಿಗೆ ಈ ಥರ ಕ್ವಶನ್ ಕೊಟ್ಟರೆ ಹಿಂಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಅವ್ರಿಗೆ ನಮ್ಮ ಸ್ಕೂಲ್ನಲ್ಲಿ ನಾನು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀನಿ. ಸೊ ಅದನ್ನು ಲೆಟ್ ಅಸ್ ಟ್ರೈ. ಸೊ ಬೇರೆ ಮಕ್ಳಿಗೂ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಟ್ರೈ ವಿತ್ ಹೋಪ್. ಸೊ ಈಗ ಇದರೊಳಗಡೆ ಫಸ್ಟ್ ಕ್ವಶನ್ ನೋಡೋಣ. ಇದರೊಳಗೆ ನಾನು MCQ ಇನ್ಕ್ಲೂಡ್ ಮಾಡಿದ್ದೀನಿ. 1 ಮಾರ್ಕ್ಸ್ ಇದೆ, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್, ಅಪ್ ಟು 5 ತನಕ ಇದೆ. ನಮ್ಮ ಸ್ಟೇಟ್ ಬೋರ್ಡ್ದು ಪ್ಯಾಟ್ರನ್ ಏನಿದೆಯೋ ಆ ಪ್ಯಾಟ್ರನ್ನ ನಾವು ಮಾಡ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಸಿ. ಸೊ ಫಸ್ಟ್ ಕ್ವಶನ್ಗೆ ಬರೋಣ. ಐಡೆಂಟಿಫೈ ದ ಪ್ರಾಡಕ್ಟ್ X ಒಬ್ಟೈನ್ಡ್ ಇನ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್. ಸೊ ಇದು ಅವ್ರು ಕೊಟ್ಟಿರೋಂಥ ಕೆಮಿಕಲ್ ರಿಯಾಕ್ಷನ್. ಸೊ ಫಸ್ಟು ಆ ಕೆಮಿಕಲ್ ರಿಯಾಕ್ಷನ್ನ ಬರ್ಕೊಳ್ಳೋಣ. CaCO3 ಗಿವ್ ರೈಸ್ ಟು X + CO2 ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ನಾವು ಈಟ್ ಮಾಡಿದಾಗ ನಮಗೆ X ಅನ್ನುವ ಕಾಂಪೌಂಡಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಹಾಗಾದರೆ ಅಮಾಂಗ್ ದೀಸ್ 4 ಈ 4ರಲ್ಲಿ ಈ X ಯಾವುದು ಅಂತ ಕೇಳಿಯೇನೆ. ಫಸ್ಟು ನಾವು ಈಕ್ವೇಷನ್ನ ಇದನ್ನು ಹೀಗೆ ಬರ್ಕೊಳ್ಳೋಣ. CaCO3 ಗಿವ್ ರೈಸ್ ಟು CaO + CO2. ಹಾಗಾದರೆ ಇನ್ ಪ್ಲೇಸ್ ಆಫ್ X ಏನಿದೆ ದಟ್ ಈಸ್ ಕ್ಯಾಲ್ಶಿಯಂ ಆಕ್ಸೈಡ್ ಇದೆ. ಈ ಕ್ಯಾಲ್ಶಿಯಂ ಆಕ್ಸೈಡನ್ನು ನಾವು ಕ್ವಿಕ್ ಲೈಮ್ ಅಂತಲೂ ಕರಿಬೋದು. ಸೊ ಅದರಿಂದ ಆಪ್ಷನ್ A ಕ್ವಿಕ್ ಲೈಮ್ ಈಸ್ ದ ರೈಟ್ ಆನ್ಸರ್. In place of X we have to write calcium oxide. So ಇದು thermal decomposition reaction ಗೆ example. All the thermal decomposition reactions are endothermic reaction. ಸುಮ್ಮನೆ ಇದೊಂದು ಎಕ್ಸ್ಟ್ರಾ ಇದಿರಲಿ ಅಂತ ಪಾಯಿಂಟ್ಸ್ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಮೂವ್ ಫಾರ್ ದ ಸೆಕೆಂಡ್ ಕ್ವಶನ್. ಸೆಲೆಕ್ಟ್ ಎ ಪೇರ್ ಆಫ್ ನ್ಯಾಚುರಲ್ ಇಂಡಿಕೇಟರ್ ಫ್ರಮ್ ದಿ ಫಾಲೋಯಿಂಗ್. ಸೊ ಇಲ್ಲಿ ಪೇರ್ ಆಫ್ ನ್ಯಾಚುರಲ್ ಇಂಡಿಕೇಟರ್ಸ್ ಇರಬೇಕು. ಯಾವ್ಯಾವುದು ಅಂತ ನೋಡೋಣ. ಲಿಟ್ಮಸ್ ನ್ಯಾಚುರಲ್ಲು, ಬಟ್ ಮೀಥೈಲ್ ಆರೆಂಜು ಸಿಂಥೆಟಿಕ್. ಟರ್ಮರಿಕ್ಕು ನ್ಯಾಚುರಲ್ಲು, ಲಿಟ್ಮಸ್ಸು ನ್ಯಾಚುರಲ್ಲು. ಹಾಗಾದರೆ ಈ 4 ಆಪ್ಷನಲ್ಲಿ ನಮ್ಮ ಆಪ್ಷನ್ B
turmeric is a natural indicator and litmus paper is also natural indicator. ಹಾಗಾದರೆ ಸೆಕೆಂಡ್ ಒನ್ಗೆ ಆನ್ಸರು that is option B. One is turmeric, then pair for turmeric is they have given litmus. So turmeric and litmus. So let us move for question number 3. So question number 3 ಅಲ್ಲಿ ಕೊಟ್ಟಿದ್ದಾರೆ a chemical compound used in glass, soap and paper industry. ಸೊ ಇದು ನಾಲ್ಕು ನಿಮಗೆ ದೇ ಹ್ಯಾವ್ ಗಿವನ್ ನಾಲ್ಕು ಸಾಲ್ಟ್ಗಳನ್ನು ಕೊಟ್ಟಿದ್ದಾರೆ. ಈ ನಾಲ್ಕರಲ್ಲಿ ಯಾವುದೋ ಒಂದು ಸಾಲ್ಟನ್ನು ಗ್ಲಾಸು, ಸೋಪು ಮತ್ತು ಪೇಪರ್ ಇಂಡಸ್ಟ್ರೀಸ್ನಲ್ಲಿ ಬಳಸ್ತೀವಿ ಅಂತ ಕೊಟ್ಟಿದ್ದಾನೆ. ಅಮಾಂಗ್ ದೀಸ್ 4 ಆನ್ಸರ್ ಈಸ್ ಆಪ್ಷನ್ ಎ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಗ್ಲಾಸ್, soap and it is used in making paper. So it is used in all the 3. Therefore the option is A, that is washing soda. Uses of washing soda dalli, so idu kuda one of the uses of washing soda. Next, let us move for question number 4. Consider the following chemical equation. A, Al2O3 plus B, HCl give rise to CaLCl3 plus DH2O. In order to balance this chemical equation, the values of A, B, C and D must be. ಸೊ ಇಲ್ಲಿ ಎ ಏನು ಬರಬೇಕು, ಬಿ ಏನು ಬರಬೇಕು, ಸಿ ಏನು ಬರಬೇಕು, ಡಿ ಏನು ಬರಬೇಕು. ಹಾಗಾದರೆ ಈ ಈಕ್ವೇಷನ್ನ ಕೊಟ್ಟಿರೋ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮಗೆ ಎ, ಬಿ, ಸಿ, ಡಿ ವ್ಯಾಲ್ಯೂ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ ಈ ನಾಲ್ಕರಲ್ಲಿ ಯಾವುದು ಆಪ್ಷನ್ ಬರುತ್ತೆ ಅಂತ ನೋಡೋಣ. ಫಸ್ಟು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ಕೊಟ್ಟಿರೋ ಈಕ್ವೇಷನ್ನ ಸ್ಕೆಲಿಟಲ್ ಈಕ್ವೇಷನ್ನ ಬರ್ಕೊಳ್ಳೋಣ. ಸೊ ವಾಟ್ ಈಸ್ ದ ಸ್ಕೆಲಿಟಲ್ ಈಕ್ವೇಷನ್? ಎ Al2O3 plus B HCl give rise to CaLCl3 plus DH2O. ಸೊ ಈಗ ಇದನ್ನು ನಾವು ಲೆಟ್ ಅಸ್ ರೈಟ್ ದಿಸ್ ಒನ್. ಸೊ ಇದಕ್ಕೆ ನಾವೀಗ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋಣ. ಫಸ್ಟು ರಿಯಾಕ್ಟೆಂಟ್ಸ್ ತೊಗೊಳ್ಳೋಣ, ಒಂದು ಕಡೆ ಪ್ರಾಡಕ್ಟ್ ತೊಗೊಳ್ಳೋಣ. ಸೊ ರಿಯಾಕ್ಟೆಂಟ್ಸ್ ಕಡೆ ಸೊ ಫಸ್ಟು ಅಲ್ಯೂಮಿನಿಯಂ ತೊಗೊಳ್ಳೋಣ, ಯಾಕೆಂದರೆ ಯಾವುದೇ ಪಾಲಿಅಟಾಮಿಕ್ ಗ್ರೂಪ್ ಇಲ್ಲ. ಫಸ್ಟ್ ಅಲ್ಯೂಮಿನಿಯಂ ತೊಗೊಳ್ಳೋಣ. ಅಲ್ಯೂಮಿನಿಯಂ ಈ ಕಡೆ 2 ಇದೆ, ಈ ಕಡೆ ಅಲ್ಯೂಮಿನಿಯಂ 1 ಇದೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಆದಮೇಲೆ ಕ್ಲೋರಿನ್ ತೊಗೊಳ್ಳಿ, ನಾನ್ ಮೆಟಲ್ಲು. ಈ ಕಡೆ ಕ್ಲೋರಿನ್ 1 ಇದೆ, ಈ ಕಡೆ ಕ್ಲೋರಿನ್ 3 ಇದೆ. ನೆಕ್ಸ್ಟ್ ಇದಾದಮೇಲೆ ಹೈಡ್ರೋಜನ್ ತೊಗೊಳ್ಳೋಣ. ಈ ಕಡೆ ಹೈಡ್ರೋಜನ್ 1 ಇದೆ, ದೆನ್ ಈ ಕಡೆ ಹೈಡ್ರೋಜನ್ 2 ಇದೆ. ನೆಕ್ಸ್ಟ್ ಈ ಕಡೆ ಆಕ್ಸಿಜನ್ ತೊಗೊಳ್ಳೋಣ, 3 ಇದೆ. ನೆಕ್ಸ್ಟ್ ಈ ಕಡೆ ಆಕ್ಸಿಜನ್ 1 ಇದೆ. ಸೊ ಈಗ ನಾವು ಇದಕ್ಕೆ ಲೆಟ್ ಅಸ್ ಬ್ಯಾಲೆನ್ಸ್ ಇಟ್. ಫಸ್ಟು ಮೆಟಲ್ನ ಬ್ಯಾಲೆನ್ಸ್ ಮಾಡೋಣ. ಈ ಕಡೆ 2 ಇದೆ ಅಂದಮೇಲೆ ಪ್ರಾಡಕ್ಟು ಕೂಡ 2 ಆಗಬೇಕು. ಮಲ್ಟಿಪ್ಲೈ ಬೈ 2 ವಿ ವಿಲ್ ಗೆಟ್ 2. ಈ 2ನ ಈಗ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಗಿವ್ ರೈಸ್ ಟು 2AlCl3. ಹಾಗಾದರೆ ಯಾವಾಗ ಅಲ್ಯೂಮಿನಿಯಂನ 2 ಇಂದ ಮಲ್ಟಿಪ್ಲೈ ಮಾಡ್ತೀವೋ ಕ್ಲೋರಿನ್ನು 2 3s, ಹಾಗಾದರೆ 3 ಕ್ಯಾನ್ಸಲ್ ಮಾಡಿ 6 ಬರ್ಕೊಳ್ಳಿ ಕ್ಲೋರಿನ್ ಕಡೆ. ನೆಕ್ಸ್ಟು ಈ ಕಡೆ ಪ್ರಾಡಕ್ಟ್ ಕಡೆ 6 ಇದ್ಮೇಲೆ ಕ್ಲೋರಿನ್ನು, ರಿಯಾಕ್ಟೆಂಟ್ ಕಡೆನೂ 6 ಇರಬೇಕು. ಸೊ ಇಲ್ಲಿಗೆ ಮಲ್ಟಿಪ್ಲೈ ಬೈ 6 ವಿ ವಿಲ್ ಗೆಟ್ 6. ಈಗ ಈ 6ಅನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಯಾವ ಪ್ಲೇಸಲ್ಲಿ? ಬಿ ಪ್ಲೇಸಲ್ಲಿ. 6HCl. ಯಾವಾಗ ಕ್ಲೋರಿನ್ನ 6ಇಂದ ಮಲ್ಟಿಪ್ಲೈ ಮಾಡ್ತೀವೋ ಹೈಡ್ರೋಜನ್ ಆಲ್ಸೋ ಬಿಕಮ್ 6. ಹಾಗಾದರೆ 1 ಕ್ಯಾನ್ಸಲ್ ಮಾಡಿ ಹೈಡ್ರೋಜನ್ 6 ಬರೀ. ಈಗ ಕ್ಲೋರಿನ್ ಬ್ಯಾಲೆನ್ಸ್ ಆಯ್ತು. ಈಗ ಹೈಡ್ರೋಜನ್ ಈ ಕಡೆ 6 ಇದೆ, ಈ ಕಡೆ 2 ಇದೆ. ಸೊ ಇಲ್ಲಿ 6 ಇದ್ಮೇಲೆ ಈ ಕಡೆನೂ 6 ಆಗಬೇಕು ಅಂದರೆ ಮಲ್ಟಿಪ್ಲೈ ಬೈ 3. ಸೊ 2 3s 6. ಈಗ ಈ 3ನ ನಾವೀಗ ಇಲ್ಲಿ ಡಿ ಪ್ಲೇಸಿಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 3H2O. ಯಾವಾಗ ಹೈಡ್ರೋಜನ್ನ 3ಇಂದ ಮಲ್ಟಿಪ್ಲೈ ಮಾಡ್ತೀವೋ ಆವಾಗ ಆಕ್ಸಿಜನ್ ಕೂಡ 3 ಆಯಿತು. ಸೊ 1 ಕ್ಯಾನ್ಸಲ್ ಮಾಡಿ 3 ಬರೆಯೋಣ. ನೋಡಿ, 2 is equal to 2, 6 is equal to 6, 6 is equal to 6, 3 is equal to 3. So LHS RHS, mass of the reactant is equal to mass of the product. So Al2O3 ಆಯಿತು. ಈಗ ಇಲ್ಲಿ ಏನೂ ಇಲ್ಲ ಅಂದಮೇಲೆ ಇಲ್ಲಿ ಎ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 1, ಹಾಗಾದರೆ ಎ is equal to 1. ನೆಕ್ಸ್ಟ್ ಬಿ ಪ್ಲೇಸಲ್ಲಿ 6 ಇದೆ, ಸೊ ಬಿ is equal to 6. ಇನ್ನು ಸಿ ಪ್ಲೇಸ್ನಲ್ಲಿ 2 ಇದೆ, ಸೊ ಸಿ is equal to 2. ಇನ್ನು ಡಿ ಪ್ಲೇಸ್ನಲ್ಲಿ 3 ಇದೆ,
So D is equal to 3. So what is our answer? 1, 6, 2 and 3. So ಇದಕ್ಕೆ ಆಪ್ಷನ್ ಎ 1, 6, 2 and 3. So let us move for question number 5. So question number 5 ನಲ್ಲಿ ಹೀಗೆ ಕೊಟ್ಟಿದ್ದೇನೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿಯಾಕ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ದ ರಿಮೈನಿಂಗ್ 3 ಅಂತ ಹೇಳಿದ್ದೇನೆ. 4ರಲ್ಲಿ 3 ಸೇಮ್ ಇರುತ್ತೆ, ಒಂದು ಡಿಫ್ರೆಂಟ್ ಇರುತ್ತೆ. ಅದು ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ. ಯಾಕೆಂದರೆ ಇದು ಡಬಲ್ ಡಿಸ್ಪ್ಲೇಸ್ಮೆಂಟು, ಇದು ಡಬಲ್ ಡಿಸ್ಪ್ಲೇಸ್ಮೆಂಟು, ಇದು ಡಬಲ್ ಡಿಸ್ಪ್ಲೇಸ್ಮೆಂಟು, ಬಟ್ ಇದು ದಟ್ ಈಸ್ ಇಟ್ ಈಸ್ ಎ ಕಾಂಬಿನೇಷನ್. 2 or more reactant combine together to form a single product. ಸೊ ಇದು ಕಾಂಬಿನೇಷನ್. ಹಾಗಾದರೆ ಈ 4ರಲ್ಲಿ 3 ಸೇಮ್ ಇದೆ, ಒಂದು ಡಿಫ್ರೆಂಟ್ ಆಗಿದೆ. ಆ ಡಿಫ್ರೆಂಟ್ ಯಾವುದಪ್ಪ ಅಂದರೆ ದ ಡಿಫ್ರೆಂಟ್ ಈಸ್ ಆಪ್ಷನ್ ಬಿ, CaO. ದಟ್ ಈಸ್ ಕ್ವಿಕ್ ಲೈಮ್. ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಫಾರ್ಮ್ಸ್ ಸ್ಲೇಕ್ಡ್ ಲೈಮ್. ಸೊ ಸುಣ್ಣ ಪ್ಲಸ್ ನೀರು, ಸುಣ್ಣದ ನೀರು. ಸೊ ಅದು ಸೊ ದಟ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಡಿಫ್ರೆಂಟ್ ಅಮಾಂಗ್ 4. ದಟ್ ಈಸ್ ದ ಡಿಫ್ರೆಂಟ್ ಅಮಾಂಗ್ 3 ಸೇಮ್ ಇದೆ, ಇನ್ನೊಂದು ಡಿಫ್ರೆಂಟ್ ಆಗಿದೆ. ಸೊ 3 ಸೇಮ್ ಇದೆ ಅಂದರೆ 3 ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟು, ಒಂದು ಕಾಂಬಿನೇಷನ್ ರಿಯಾಕ್ಷನ್. ಸೊ 5th ಕ್ವಶನ್ಗೆ ಆಪ್ಷನ್ ಬಿ, CaO ಪ್ಲಸ್ H2O ಗಿವ್ ರೈಸ್ ಟು CaOH taken twice. So let us move for question number 6. So question number 6ಗೆ ಹೋಗೋಣ. ಸೆಲೆಕ್ಟ್ ಫ್ರಮ್ ದಿ ಫಾಲೋಯಿಂಗ್ ಎ ಪ್ಲಾಂಟ್ ಹಾರ್ಮೋನ್ ವಿಚ್ ಪ್ರಮೋಟ್ಸ್ ಸೆಲ್ ಡಿವಿಷನ್. ಸೊ ಈ 4ರಲ್ಲಿ ಯಾವುದು ಸೆಲ್ ಡಿವಿಷನ್ನ ಪ್ರಮೋಟ್ ಮಾಡುತ್ತೆ ಅಂತ ನೋಡೋದಾದರೆ ಆಪ್ಷನ್ ಡಿ, ಸೈಟೋಕಿನಿನ್ಸ್. ಸೊ ಸೈಟೋಕಿನಿನ್ಸ್ ಈಸ್ ಎ ಪ್ಲಾಂಟ್ ಹಾರ್ಮೋನ್ which helps in promoting the cell division. So option D, that is cytokinins. Now let us move for question number 7. So question number 7 ಹೀಗೆ ಕೊಟ್ಟಿದ್ದೇನೆ, which of the following statement is true about human heart. ಈ 4 ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿದ್ದೇನೆ. ಆಪ್ಷನ್ ಎ ಬಿ ಓನ್ಲಿ, ಆಪ್ಷನ್ ಬಿ ಎ ಆ್ಯಂಡ್ ಡಿ, ಆಪ್ಷನ್ ಸಿ ಬಿ ಆ್ಯಂಡ್ ಸಿ, ಆಪ್ಷನ್ ಡಿ ಬಿ ಆ್ಯಂಡ್ ಡಿ. ಸೊ ಈ 4 ಓದೋದಾದರೆ ಆಪ್ಷನ್ ಬಿ ನೋಡಿ, ಲೆಫ್ಟ್ ಏಟ್ರಿಯಮ್ ಟ್ರಾನ್ಸ್ಫರ್ ಆಕ್ಸಿಜನೇಟೆಡ್ ಬ್ಲಡ್ ಟು ಲೆಫ್ಟ್ ವೆಂಟ್ರಿಕಲ್ ವಿಚ್ ಸೆಂಡ್ಸ್ ಇಟ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದಿ ಬಾಡಿ. ಇದು ಕರೆಕ್ಟು. ನೆಕ್ಸ್ಟು ಆಪ್ಷನ್ ಸಿ ನೋಡಿ, ರೈಟ್ ಏಟ್ರಿಯಮ್ ರಿಸೀವ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ವೆನೆ ಕಾವಾ. ಇದು ಕೂಡ ರೈಟು. ಸೊ ಆಪ್ಷನ್ ಬಿ ಆ್ಯಂಡ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇದಕ್ಕೆ ನಾವು ಕರೆಕ್ಟಾಗಿ ಬರೀಬೇಕಾಗಿರೋದು ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ, ಬಿ ಆ್ಯಂಡ್ ಸಿ. ಸೊ ಆಪ್ಷನ್ ಸಿ, that is B and C. Now let us move for question number 8. So in case of 4 wires of same material, 4 wire ಇದೆ same material, the resistance will be minimum if the diameter and the length of the wire are respectively. ನೋಡಿ ಇಲ್ಲಿ ರೆಸಿಸ್ಟೆನ್ಸು ಮಿನಿಮಮ್ ಆಗಿರಬೇಕು ಅಂದರೆ ಲೆಂತ್ ಮಿನಿಮಮ್ ಆಗಿರಬೇಕು. ಏಕೆಂದರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. As the length increases, resistance also increases. As the length decreases, resistance also decreases. ಅದರಿಂದ ಈ 4 ಆಪ್ಷನಲ್ಲಿ ನೋಡ್ಕೋಬೇಕು ನೀವು. ಲೆಂತ್ ಮಿನಿಮಮ್ ಆಗಿರಬೇಕು ಒಂದು, ನೆಕ್ಸ್ಟು ಅದ್ರ ಜೊತೆಗೆ ಡಯಾಮೀಟ್ರ್ ಜಾಸ್ತಿ ಇರಬೇಕು. ಈ 4ರಲ್ಲಿ ನೋಡೋದಾದರೆ ಸೊ ಆಪ್ಷನ್ ಸಿ ಇದೆಯಲ್ಲ, ಲೆಂತ್ ಮಿನಿಮಮ್ ಆಗಿದೆ, ಡಯಾಮೀಟ್ರ್ ಜಾಸ್ತಿ ಇದೆ. ಸೊ ಆ್ಯಸ್ ದ ಡಯಾಮೀಟ್ರ್ ಇನ್ ದ ಸೆನ್ಸ್ ಏರಿಯಾ, ಆ್ಯಸ್ ದ ಏರಿಯಾ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಅಂದರೆ ಅರ್ಥ ಇನ್ವರ್ಸ್ ಪ್ರಪೋರ್ಷನಲ್ಲು. ಸೊ ಹಾಗಾದರೆ ಆಪ್ಷನ್ ಸಿ 2D and L. So this is the right answer for this question. Now let us move for question number 9. So question number 9 ಏನು ಕೊಟ್ಟಿದ್ದಾರೆ, when magnesium ribbon is burnt in air, an ash of white color is produced. Write the chemical equation for the reaction giving the chemical name of the ash produced. State the type of chemical reaction giving justification for your answer ಅಂತ ಕೇಳಿದ್ದಾನೆ. ಹಾಗಾದರೆ ಅದನ್ನು ಹೀಗೆ ಬರೆಯೋಣ, when magnesium ribbon is burnt in air, so 2Mg plus O2 give rise to 2MgO. This is called as a white ash,
and this white ash is called as magnesium oxide. So magnesium oxide is a white ash. ಸೊ ಅದರೊಳಗೆ ಸ್ಟೇಟ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿಯೇನೆ. ಇದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡ್ರೆ ಇಟ್ ಈಸ್ ಕಾಂಬಿನೇಷನ್ ಕೂಡ, ಅಂಡ್ ಆಲ್ಸೋ ಇಟ್ ಈಸ್ ಕಾಂಬಿನೇಷನ್ ಜೊತೆಗೆ ಆಕ್ಸಿಡೇಷನ್ ರಿಯಾಕ್ಷನ್, ಎ ರಿಯಾಕ್ಷನ್ ಇನ್ ವಿಚ್ ಗೈನಿಂಗ್ ಆಫ್ ಆಕ್ಸಿಜನ್. ಮೆಗ್ನೀಷಿಯಂ ಏನು ಮಾಡ್ತಾ ಇದೆ, ಆಕ್ಸಿಜನ್ನ ಗೈನ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್ ಬಿಕಾಸ್ two or more reactant combined to form a single product. Therefore it is we call it as a combination reaction, or even it is called oxidation reaction because there is a gaining of oxygen. ಅದಕ್ಕೆ ಅದನ್ನ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕೂಡ we will call it as oxidation reaction. Next, let us move for question number 10. Where are axins synthesized? How do they promote phototropism? So axin ಎಲ್ಲಿ ಸಿಂಥಸೈಸ್ ಆಗುತ್ತೆ, ಅದು ಸಿಂಥಸೈಸ್ ಆದಮೇಲೆ ಫೋಟೋಟ್ರೋಪಿಸಮ್ನ ಹೇಗೆ ಪ್ರಮೋಟ್ ಮಾಡುತ್ತೆ ಅಂತ ಕೇಳಿದ್ದಾರೆ 10th ಕ್ವಶನ್. ಸೊ ವೇರ್ ದ ಆಕ್ಸಿನ್ ಈಸ್ ಸಿಂಥಸೈಸ್ಡ್. ಸೊ ಆಕ್ಸಿನ್ ಈಸ್ ಸಿಂಥಸೈಸ್ಡ್ at the tip of the stem. Next, how do they promote phototropism anta keliyare. So let us answer that one also. So when one side of a stem receives sunlight, other side will be shady area. When axin is synthesized, it moves to a lower concentration region, that is towards shady area. There it will stimulate the cells to elongate. This elongation of cells makes stem to bend towards light, that is sunlight. Now let us move for question number 11. Draw a label diagram to show the pattern of magnetic field lines produced due to current carrying straight conductor. So ಇದಕ್ಕೆ ನಾವು ಡಯಾಗ್ರಾಮ್ ನ ಬರಿಬೇಕು. Mark on it the direction of current in the conductor and the direction of the magnetic field lines ಅಂತ ಕೇಳಿದ್ದಾರೆ. ಸೊ ಇದಕ್ಕೆ let us draw, ಇದನ್ನ ನೀಟಾಗಿ ಡ್ರಾ ಮಾಡೋಣ. ಸೊ 11th ಕ್ವಶನ್. ಸೊ ಇದೊಂದು ಸ್ಟ್ರೈಟ್ ಕಂಡಕ್ಟರು, ಇದಕ್ಕೆ ಹೆಸರು ಕೊಡೋಣ XY is the straight conductor. ಸೊ XY ಅನ್ನೋದು ಸ್ಟ್ರೈಟ್ ಕಂಡಕ್ಟರು. ಸೊ ಈ ಕಂಡಕ್ಟರ್ನ ನಾವೊಂದು ಕಾರ್ಡ್ಬೋರ್ಡ್ ಒಳಗಡೆ ಅದನ್ನ ಲೆಟಸ್
ಅದನ್ನು ಒಂದು ಕಾರ್ಡ್ಬೋರ್ಡ್ ಒಳಗಡೆ ನಾವು ಅದನ್ನು ಇನ್ಸರ್ಟ್ ಒಂದು ಸ್ಮಾಲ್ ಹೋಲ್ ಮಾಡಿಬಿಟ್ಟು ಆ ಕಾರ್ಡ್ಬೋರ್ಡ್ ಒಳಗಡೆ ನಾವು ಆ XY ಎನ್ನುವಂಥ ಸ್ಟ್ರೈಟ್ ಕಂಡಕ್ಟರ್ನ ಇನ್ಸರ್ಟ್ ಮಾಡೋಣ. ನೆಕ್ಸ್ಟು ಇದಕ್ಕೆ ಒಂದು ರಿಯೋಸ್ಟ್ಯಾಟನ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಎ ವೇರಿಯಬಲ್ ರೆಸಿಸ್ಟರ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ಅಮ್ಮೀಟರ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಳ್ಳೋಣ. ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್. ಸೊ ನೆಗೆಟಿವ್ ಟರ್ಮಿನಲ್ಲು. ನೆಕ್ಸ್ಟು ಜೊತೆಗೆ ಒಂದು ಸ್ವಿಚ್ಚನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದು ಪಾಸಿಟಿವ್, ಇದು ನೆಗೆಟಿವ್. ಈಗ ಇಲ್ಲಿ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿದ್ರೆ ಇಟ್ ವಿಲ್ ಬಿ, ಸೊ ಅರೌಂಡ್ ದ ಸ್ಟ್ರೈಟ್ ಕಂಡಕ್ಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ಯಾಟ್ರನ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಥರ ಇರುತ್ತೆ. ಸೊ ಇದು ಬರೀಬೇಕು. ಈಗ ಕರೆಂಟ್ನ ಡೈರೆಕ್ಷನ್ ಬರೀಬೇಕು. ಸೊ ಕರೆಂಟ್ ಈಸ್ ಮೂವಿಂಗ್, ನೋಡಿ ಕರೆಂಟ್ ಹೀಗೆ ಮೂವ್ ಆಗ್ತಾ ಇದೆ. ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್, ಸೊ ಕರೆಂಟ್ ದ ಡೈರೆಕ್ಷನ್ ತಗೊಂಡ್ರೆ ಇಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್. ಸೊ ಕರೆಂಟು ನಾರ್ತಿಂದ ಸೌತ್ಗೆ ಮೂವ್ ಆಗ್ತಾ ಇದೆ. ನಾವು ರೈಟ್ ಹ್ಯಾಂಡ್ ತಂಬ್ ರೂಲ್ನ ಯೂಸ್ ಮಾಡಿದ್ರೆ ಸೊ ತಂಬನ್ನ ಡೌನ್ವರ್ಡ್ ತೋರಿಸ್ಬೇಕು ನಾವು. ಸೊ ತಂಬನ್ನ ಡೌನ್ವರ್ಡ್ ತೋರಿಸಿದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್, ವೆಸ್ಟ್ ಟು ಈಸ್ಟ್ ಮೂವ್ ಆಗ್ತಾ ಇದೆ. ಸೊ ಇದು ನಾವು ಡೈರೆಕ್ಷನ್ ತೊಗೊಂಡ್ರೆ ಹೀಗೆ ತೊಗೊತೀವಿ, ನಾರ್ತು, ಸೌತು, ಈಸ್ಟು, ವೆಸ್ಟು. ಸೊ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ನಾರ್ತ್ ಟು ಸೌತ್ ಹೀಗಿದೆ ಅಂದರೆ, ಸೊ ಈಗ ನಾವು ಅದನ್ನು ರೈಟ್ ಹ್ಯಾಂಡ್ ತಂಬ್ ರೂಲ್ನ ಯೂಸ್ ಮಾಡಿದ್ರೆ ಸೊ ತಂಬು ಡೌನ್ ಇದೆ. ಸೊ 4 ಫಿಂಗರ್ಗಳು ಈ ಕಂಡಕ್ಟರ್ನ ಸುತ್ತಾ ಇದೆ ಅಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್, ಈಗ ಮೂವ್ ಆಗ್ತಾ ಇದೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ವೆಸ್ಟಿಂದ ಈಸ್ಟ್ ಮೂವ್ ಆಗ್ತಾ ಇದೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನು ನಾವಿಲ್ಲಿ ಇದಕ್ಕೆ ಬರೀಬೇಕು. ಸೊ ಶೋಯಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. Now let us move for question number 12. Name the device used to magnetize a piece of magnetic material. ಅದಕ್ಕೆ piece of magnetic material ಅಂತ ಬಂದರೆ ಸೊ 11th ಒನ್ಗೆ that is solenoid. We have to use the solenoid. ಇದು ಅದರೊಳಗೆ ಇನ್ನೊಂದು ಕ್ವಶನ್ ಇದೆ. ಡ್ರಾ ಎ ಲೇಬಲ್ ಡಯಾಗ್ರಾಮ್ ಟು ಶೋ ದ ಅರೇಂಜ್ಮೆಂಟ್ ಯೂಸ್ಡ್ ಫಾರ್ ದ ಮ್ಯಾಗ್ನೆಟೈಸೇಷನ್ ಆಫ್ ಸಿಲಿಂಡರ್ ಮೇಡ್ ಆಫ್ ಸಾಫ್ಟ್ ಐರನ್. ಸೊ ಅದಕ್ಕೆ ನಾವು ದಟ್ ಈಸ್ ಸಿಲಿಂಡರ್ ಮೇಡ್ ಆಫ್ ಸಾಫ್ಟ್ ಐರನ್ ಅಂತ ತೊಗೊಂಡ್ರೆ ಎಲೆಕ್ಟ್ರೋಮ್ಯಾಗ್ನೆಟ್, ದಟ್ ಈಸ್ ಸಾಲನಾಯ್ಡ್. ಸೊ ಈಗ ಅದನ್ನು ಸಾಲನಾಯ್ಡನ್ನು ತೋರಿಸೋಣ ಈಗ ನಾವು. ಸೊ ಈ ಕ್ವಶನ್ಗೆ ನಾವು ವಿ ಹ್ಯಾವ್ ಟು ರೈಟ್ ದಿ ಡಯಾಗ್ರಾಮ್ ಆಫ್ ದಟ್ ಈಸ್ ಸಾಲನಾಯ್ಡ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫಾರ್ ಕ್ವಶನ್ ನಂಬರ್ 13. ಸೊ ಕ್ವಶನ್ ನಂಬರ್ 13 ಹೀಗಿದೆ. ಸ್ಟೇಟ್ ಗಿವಿಂಗ್ ರೀಸನ್ ಫಾರ್ ದ ಚೇಂಜ್ ಇನ್ ಅಪಿಯರೆನ್ಸ್ observed when each of the following metal is exposed to atmospheric air for some time ಅಂತ ಇದೆ. ಸೊ 3 ಕ್ವಶನ್ ಇದೆ. ಈಚ್ ಕ್ವಶನ್ ವಿಲ್ ಕ್ಯಾರಿ 1 ಮಾರ್ಕ್ಸ್. ಸೊ ಇಲ್ಲಿ ಏನಾಗುತ್ತೆ, ಸಿಲ್ವರ್ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಯಾಕೆ? ಕಾಪರ್ ಎಕ್ಸ್ಪೋಸ್ ಮಾಡಿದಾಗ ಅಟ್ಮಾಸ್ಫಿಯರ್ಗೆ ಕಲರ್ ಚೇಂಜ್ ಆಗುತ್ತೆ. ಐರನ್ನ ಎಕ್ಸ್ಪೋಸ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ, ಯಾಕೆ? ಸೊ ಇದನ್ನು ನಾವೀಗ ಎಕ್ಸ್ಪ್ಲೈನ್ ಮಾಡೋಣ. ಫಸ್ಟು ಅದರೊಳಗಡೆ ಸೊ ಲೆಟ್ ಅಸ್ ಟೇಕ್ ದ first one, that is silver. So silver when exposed to sunlight, silver when exposed to atmosphere, it reacts with sulfur present in atmosphere to form a block silver sulfide. That means its color changes to black. Why the color changes to black? Because due to the formation of silver sulfide. The color of the silver sulfide is black in color. So ಇದಕ್ಕೊಂದು ಈಕ್ವೇಶನ್ ಬರ್ಕೊಂಡು
So 2Ag silver reacts with sulfur to form a black color silver sulfide. So this is silver sulfide which is black in color. So second one, copper. Copper reacts with oxygen to form black copper oxide. This copper oxide reacts with carbon dioxide present in atmosphere to form a green copper carbonate. So its color changes to green because due to the formation of copper carbonate. So 2Cu plus O2 give rise to 2CuO. CuO plus CO2 give rise to CuCO3. The CuCO3 is green in color. Next to third one, that is iron. Iron when exposed to atmosphere, it reacts with both oxygen and water to form rust. So Fe plus oxygen plus water, it forms Fe2O3 XH2O. This Fe2O3 XH2O is called rust. So now let us move for question number 14. We water the soil, but it reaches the topmost leaves of the plant. Explain in brief the process involved ಅಂತ ಕೇಳಿದರೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಈ ಪೇಪರ್ನಲ್ಲಿ ಸೆಟ್ 1 ಅಲ್ಲಿ ಟೋಟಲ್ಲು 28 ಕ್ವಶನ್ಸ್ ಇದೆ. ಸೊ ಸೆಟ್ 1ನ ಲೆಟ್ ಅಸ್ ಮೇಕ್ ಇಟ್ 2 ಪಾರ್ಟ್ಸ್. ಪಾರ್ಟ್ 1 ಅಲ್ಲಿ 14 ಕ್ವಶನ್ಸು, ಪಾರ್ಟ್ 2 ನಲ್ಲೂ 14 ಕ್ವಶನ್ಸ್. ಅಲ್ಲಿಗೆ ಟೋಟಲ್ ಸೆಟ್ 1 ಅಲ್ಲಿ 2 ಪಾರ್ಟ್ಸ್, ಪಾರ್ಟ್ 1 ಪಾರ್ಟ್ 2. ಸೊ ಅದನ್ನು ಕರೆಕ್ಟಾಗಿ ನಾವು 14 ಕ್ವಶನ್ಸ್ ಆಗಿ ಡಿವೈಡ್ ಮಾಡಿ. ಸೊ ಲೆಟ್ ಅಸ್ ಆನ್ಸರ್ the last question of this part. We water the soil but it reaches the topmost leaves of the plant. Explain in brief the process anta ide. So let us answer this question. So 14th question, the plant loses water by a process called transpiration. But for photosynthesis, plant need water. Therefore the leaves will pull the water from nearby xylem. Then that xylem pull water from
another xylem till it reaches roots. In between roots and soil there is a difference in concentration of ions. This difference will makes water to flow from soil to xylem present in roots. Therefore, by a process of transpiration pull, water will be carried from roots to leaves. So ಇದನ್ನ ಈ ಕ್ವಶನ್ ಇದು ಆನ್ಸರ್ ಬರಬೇಕು 3 marks question. So by this we have answered all the questions from 1 to 14 in this part 1. In the part 2 let us answer from 15 to 28. Till then, thank you very much. So ಏನಾದರೂ ಸಜೆಷನ್ಸ್ಗಳಿದ್ರೆ ಇನ್ನು ಏನು ಮಾಡಬಹುದು ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ಸೊ ಪ್ಲೀಸ್ ಮೆಸೇಜ್ ಮಾಡಿ. ಸೊ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಾದರೆ, ಸೊ ನಮ್ಮ ಇಂಟೆನ್ಷನ್ನು ಎಲ್ಲ ಮಕ್ಕಳಿಗೂ, ಸೊ ಆಲ್ ದ ಸ್ಟೂಡೆಂಟ್ಸ್ ದೇ ಮಸ್ಟ್ ಫೀಲ್ ಈಸಿ ದ ಸಬ್ಜೆಕ್ಟ್ ಸೈನ್ಸ್. ಸೊ ಸೈನ್ಸ್ ಅಂದರೆ ಅವ್ರಿಗೆ ಭೂತ ಅಂತ ಅನ್ನಿಸ್ಬಾರ್ದು, ಈಸಿ ಅನ್ನಿಸ್ಬೇಕು. ಸೊ ಇದರಲ್ಲಿ ಸೊ ಏನಾದರೂ ಯಾರಾದರೂ ಆಗಲಿ ಸಜೆಷನ್ಸ್ ಏನಾದರೂ ಇದ್ದರೆ ದಯಮಾಡಿ ಸಜೆಷನ್ಸ್ ಕೊಡಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಖಂಡಿತ ನಾನು ಮಾಡ್ತೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಸೊ ಐ ಹೋಪ್ everyone will support my YouTube channel and also encourage me for doing more and more videos. So thanks for watching my YouTube channel. Still, those who are not subscribed, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. So once again, thanks for everyone who is supporting my YouTube channel. Thank you very much.